ನಿಮ್ ಜೀವನದಲ್ಲಿ ನೀವು ಎಂತೆಂತ ನಾಟಕ ನೋಡಿರ್ತೀರಾ. ಫಾರ್ ದ ಫಸ್ಟ್ ಟೈಮ್ ಗಂಡು ಮಕ್ಕಳು ಯಾರು ಇಲ್ಲ, ಬರೀ ಸ್ತ್ರೀ ಪಾತ್ರಧಾರಿಗಳೇ ಅಭಿನಯಿಸ್ತೀರಾ ಅಂತ ಕುರುಕ್ಷೇತ್ರ ನಾಟಕಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸರ್, ನೀವು ಯಾವ ಪಾತ್ರ ಮಾಡ್ತಾ ಇದ್ದೀರಾ? ಸರ್, ನಾವು ಸಾರ್ ಅಲ್ಲ ಸರ್, ನಾವು ಮಹಿಳಾ ಪಾತ್ರಧಾರಿಗಳು. ಶ್ರೀಮತಿ ಮಾಲತಿ ಸುರೇಶ್, ನಾನು ಅರ್ಜುನನ ಪಾತ್ರ ಮಾಡ್ತಾ ಇದ್ದೇನೆ. ಇವರು ಕೃಷ್ಣನ ಪಾತ್ರಧಾರಿಯಾಗಿ ಮಾಡ್ತಾ ಇದ್ದಾರೆ. ಹೆಸರೇ ಕೃಷ್ಣಮ್ಮ. ಮಂಜುಳಾ ತ್ಯಾಗರಾಜ್, ನಾನು ಅಕ್ರೂರ ಪಾತ್ರವನ್ನು ಮಾಡ್ತಾ ಇದ್ದೇನೆ. ಅಲ್ಮೇಲಮ್ಮ ಕಲ್ಯಾಣ್ ಕುಮಾರ್, ನಾನು ಸಾತಕಿ ಪಾತ್ರ ಮಾಡ್ತಾ ಇದ್ದೇನೆ. ಶ್ರೀಮತಿ ಭಾರತಿ ಮಹೇಶ್, ನಾನು ಬಲರಾಮನ ಪಾತ್ರವನ್ನ ಮಾಡ್ತಾ ಇದ್ದೇನೆ. ಸರ್, ನೀವು ಯಾವ ಪಾತ್ರ ಮಾಡ್ತಾ ಇದ್ದೀರಾ? ಸರ್, ನಾನು ಸರ್ ಅಲ್ಲ ಮೇಡಮ್, ದುರ್ಯೋಧನನ ಪಾತ್ರ ಮಾಡ್ತಾ ಇದ್ದೀನಿ. ಹೌದು. ಡೈಲಾಗ್ ಹೇಳ್ತೀರಾ? ಕೆಟ್ಟರು ಸರಿಯೇ ಎದೆಗೆಡದೆ ಕಟ್ಟ ಕಡೆಯದಾಗಿ ಕಾಡಿಗಟ್ಟಬೇಕೆಂದಿದ್ದ ಕೆಚ್ಚದೆ ಕೌರವೇಶ್ವರನ್ನು ಕೆಣಕಿ ಕೇಕೆ ಹಾಕಿ ನಕ್ಕಳಲ್ಲ. ಓ ನಿನ್ನ ಪಾಂಡವರ ಸ್ಥಿತಿ ಪಾಂಚಾಲಿ, ಅಂಧೇ ಅಂಧೇ ತೊಟ್ಟದ ಕೃಷ್ಣ ಛಲವನ್ನು ಭೂತ ಪ್ರೇತ ಪಿಸಾಚಿಗಳಿಗೆ ಅಧಿಪತಿವಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕೆರೆದು ನಿಂತರೂ ಸರಿಯೇ ಕಲಿಹಂಸದಿಂದ ನಿರ್ಮಿತವಾದ ಗುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ತೊಯ್ದು ಹೋದರೂ ಸರಿಯೇ ಹಸ್ತಿನಾವತಿಯ ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನಧರನೆಂಬ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದ ಮಣ್ಣಾಗಿ ಹೋದರೂ ಸರಿಯೇ ಛಲ ಛಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಮೇಡಮ್, ಒಬ್ಬ ಮೇಲ್ ಕ್ಯಾರೆಕ್ಟರ್ ಮಾಡೋ ಅಷ್ಟೇ ಜೀವ ತುಂಬ್ತಾ ಇದ್ದೀರಲ್ಲ, ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ದೀರಾ ಇದನ್ನೆಲ್ಲ ಮಾಡ್ಲಿಕ್ಕೆ? ಸರ್, ಎಲ್ಲ ನಮ್ಗೊಂದು 5 ಪ್ರಾಕ್ಟೀಸ್ ಆಗಿದೆ ಅಷ್ಟೇ ಸರ್. 5ರಿಂದ 6 ನಾಟಕ ನಿಮ್ದು? ನಂದಿದು 3ನೇದು. ಮೇಡಮ್, ಈ ಅಪ್ರಿಸಿಯೇಷನ್ ಬರ್ತಾ ಇದೆ ಜನಗಳ ಕಡೆಯಿಂದ, ಏನಂತೀರಾ? ಹೌದು, ತುಂಬ ಬರ್ತಾ ಇದೆ ನನಗೆ. ಓಕೆ, ನೀವು ಕೇಳಿರೋಂಥ ದಿ ಬೆಸ್ಟ್ ಅಪ್ರಿಸಿಯೇಷನ್ ಯಾವುದು? ನನ್ನ ಗುರುಗಳು, ನಾನು ಏನು ಈ ಸ್ಕೂಲಲ್ಲಿ ಓದಿದ್ದೆ ಆ ಗುರುಗಳು. ಹೆಣ್ಮಗ ಆಗಿ ನೀವು ಈ ಥರ ವೇಷ ಹಾಕೊಂಡಾಗ ಯಾರು ಆಡ್ಕೊಂಡಿಲ್ವಾ ನಿಮ್ಮನ್ನ? ಸರ್, ನನ್ನ ಇವಾಗ ದುರ್ಯೋಧನ ಅಂತಾನೆ ಕರೀತಾರೆ. ಅದನ್ನು ಮಾಮೂಲಿ ಬರ್ತಾ ಇರುತ್ತೆ, ಬಟ್ ನನಗೇನು ಅದಕ್ಕೆಲ್ಲ ಬ್ಯಾಡ್ ಕಮೆಂಟ್ಸ್ಗಳ ತಲೆ ಕೆಡಿಸ್ಕೊಳ್ಳೋದು. ಮೇಡಮ್, ಹೆಣ್ಮಗು ಆಗಿ ದುರ್ಯೋಧನ ಪಾತ್ರನೇ ಮಾಡಬೇಕು ಅಂತ ಯಾಕಂದ್ರೆ? ಸರ್, ನಾನು ದುರ್ಯೋಧನ ಪಾತ್ರ ನಾನು ಮಾಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿದ್ದಲ್ಲ. ನೋಡಿ, ಅಲ್ಲಿದ್ದಾರೆ ನೋಡಿ, ಬಂದದ್ದು ಗುರುಮಾದಯ್ಯ. ಜೊತೆಗೆ ನನಗೆಲ್ಲ ಸಾಥ್ ಕೊಟ್ಟವರು ಅಂದರೆ ಇವರು. ಇವತ್ತು ನಾನೇನಾದರೂ ತಯಾರಾಗಿದ್ದೀನಿ ಅಂತಂದರೆ ಇವರುಗಳು. ಸರ್, ನಿಮ್ಮ ಹೆಸರೇನು ಸರ್? ಯಾವ ಪಾತ್ರ ಮಾಡ್ತಾ ಇದ್ದೀರಾ? ಸರ್, ನಾವು ಪುರುಷ ಪಾತ್ರಧಾರಿಗಳಲ್ಲ, ಸ್ತ್ರೀ ಪಾತ್ರಧಾರಿಗಳು. ನಾನು ಕೃಷ್ಣನ ಪಾತ್ರವನ್ನು ಮಾಡ್ತಾ ಇದ್ದೀನಿ. ನನ್ನ ಹೆಸರು ಕೃಷ್ಣಮ್ಮ ಸೋಮರಾಜು. ರುಕ್ಮಿಣಿ, ಪಾಂಡವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದರು. ವಿರಾಟ ರಾಜನ ಪುತ್ರಿಯಾದ ಉತ್ತರೆಯೊಡನೆ ಅಭಿಮನ್ಯುವಿನ ವಿವಾಹವೂ ಆಯಿತು. ಯುಧಿಷ್ಠಿರನು ತನಗೆ ಬರಬೇಕಾದ ಅರ್ಧ ಸಾಮ್ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ದುರ್ಯೋಧನನ ಬಳಿಗೆ ಸಂಧಾನಕ್ಕಾಗಿ ಕಳುಹಿಸಿದನು. ಆದರೆ ಆ ದುರ್ಯೋಧನನು ಸಂಧಿಗೆ ಒಪ್ಪಲಿಲ್ಲವಾದ್ದರಿಂದ ಯುದ್ಧವೇ ಅನಿವಾರ್ಯವಾಗಿ ಒದಗಿ ಬಂದಂತಿದೆ. ದೇವಿ, ಸ್ತ್ರೀ ಪಾತ್ರಧಾರಿಗಳೇ ಕರ್ನಾಟಕದಲ್ಲಿ ಅತಿ ವಿರಳ ಅಲ್ವಾ ಈ ಥರ ಮಾಡೋದು? ಹೌದು ಸರ್, ತುಂಬ ವಿರಳ. ಅದರಲ್ಲೂ ನಮ್ಮ ಚನ್ನಪಟ್ಟಣ ಬೊಂಬೆನಾಡು ಒಂದು ವಿಶಿಷ್ಟವಾದಂಥ ಪರಂಪರೆಯನ್ನು ಹೊಂದಿರತಕ್ಕಂಥ ನಾಡು. ಅದರಲ್ಲಿ ನಮ್ಮ ಎಲ್ಲ ಕಲಾವಿದರು, ಕಲಾ ಪೋಷಕರು ಎಲ್ಲರೂ ಕೂಡ ನಮಗೆ ಬಹಳಷ್ಟು ಪ್ರೋತ್ಸಾಹ, ಪ್ರೇರಣೆ ಹಾಗೂ ಆರ್ಥಿಕವಾದಂಥ ಸಹಾಯವನ್ನು ನೀಡಿ ಹೆಣ್ಣು ಮಕ್ಕಳಿಗೆ ಒಂದು ಹೆಣ್ಣು ಮಕ್ಕಳ ಉತ್ತೇಜನಕ್ಕೆ ನಿಂತು ಬಹಳ ಉತ್ಸಾಹದಿಂದ ಈ ಒಂದು ನಾಟಕವನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ಈ ದಿನ ಇಲ್ಲಿ ಗೌಡ್ಗೆರೆಯಲ್ಲಿ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ನಡೀತಾ ಇರೋದು ಕೂಡ ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯವಾಗಿದೆ. ನಿಮ್ಮ ಹೆಸರು? ಅಲ್ಮೇಲಮ್ಮ, ಶಿಕ್ಷಕರು, ಸಾತಕಿ ಪಾತ್ರ ಮಾಡ್ತಾ ಇದ್ದೀವಿ, ಲೇಡೀಸು. ನಮಗೆ ಇದು ಪ್ರೋತ್ಸಾಹ ಕೊಟ್ಟವರು ನಮ್ಮ ಕೃಷ್ಣಮ್ಮ ಅವರು. ನನ್ನ ಹೆಸರು ಸುಶೀಲಾ ಅಪ್ಪಾಜಿ, ಸೂತ್ರಧಾರಿ, ನಾನು ಮಹಿಳೆ. ಚೂರು ಡೈಲಾಗ್ ಹೇಳ್ಬೇಕಾ? ಕನ್ನಡದ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಕಲಾ ಪೋಷಕರೇ, ಕಲಾವಿದರೇ, ತಮಗೆಲ್ಲರಿಗೂ ಈ ಸೂತ್ರಧಾರಿ ಮಾಡುವ ಅನಂತ ಪ್ರಣಾಮಗಳು. ನನ್ನ ಹೆಸರು ಶ್ರೀಮತಿ ಭಾರತಿ ಮಹೇಶ್ ಅಂತ, ಚನ್ನಪಟ್ಟಣ. ನನ್ನದು ಬಲರಾಮನ ಪಾತ್ರ. ಬಹಳ ಸಂತೋಷ. ನಿಮ್ಮಂತಹ ಪರಾಕ್ರಮಿಗಳು ನನ್ನ ಆಸ್ಥಾನದಲ್ಲಿರುವಾಗ ಯಾವ ಕಾರ್ಯಗಳಿಗೆ ತಾನೇ ಕುಂದುಕೊರತೆ ಉಂಟಾಗುವುದು? ನನ್ನ ಹೆಸರು ಮಂಜುಳಾ ತ್ಯಾಗರಾಜ್ ಅಂತೇಳಿ. ನಾನು ನನ್ನ ಪಾತ್ರ ಇದರಲ್ಲಿ ಅಕ್ರೂರ ಎನ್ನುವಂಥ ಪಾತ್ರವನ್ನು ಮಾಡ್ತಾ ಇದ್ದೇನೆ. ನಾನು ವೃತ್ತಿಯಲ್ಲಿ ಒಬ್ಬಳು ಶಿಕ್ಷಕಿ. ನಾನು ಈ ಪಾತ್ರ ನನಗೆ ಸಿಕ್ಕಿರೋದು ತುಂಬ ಸಂತೋಷ ಆಗ್ತಾಯಿದೆ. ಅದು ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ನಾವು ಮಾಡ್ತಾ ಇರೋದು ನಮಗೆ ಇನ್ನೂ ಅತಿಯಾದ ಸಂತೋಷ ಆಗ್ತಾಯಿದೆ.
ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಸಕಲ ಜನರು ಸದಾ ಸುಖ ಸಂತೋಷದಿಂದಿರುವರು. ಏನಪ್ಪಣೆ? ನನ್ನ ಹೆಸರು ಶ್ರೀಮತಿ ಮಾಲತಿ ಸುರೇಶ್ ಅಂತ ಹೇಳಿ, ನಾನು ಗೊಂಬೆನಾಡು ಚನ್ನಪಟ್ಟಣದಿಂದ ಬಂದಿದ್ದೀವಿ. ಇದು ನನ್ನ 2ನೇ ಕುರುಕ್ಷೇತ್ರ ನಾಟಕ. ಎರಡರಲ್ಲೂ ನಾನು ಮಧ್ಯಮ ಪಾಂಡವ ಅರ್ಜುನನ ಪಾತ್ರ ಮಾಡ್ತಾ ಇದ್ದೀನಿ. ಸರ್, ನಮಗೆ ಒಂದು ವಿಶಿಷ್ಟ ಅನುಭವ ಸಿಕ್ತು. ಬರೀ ಸ್ತ್ರೀ ಪಾತ್ರಧಾರಿಗಳೇ ಕುರುಕ್ಷೇತ್ರ ಮಾಡೋಂಥದ್ದು ಹೊಸ ಅನುಭವ. ಇವನ್ನೆಲ್ಲ ಪಾತ್ರಧಾರಿಗಳು ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇತ್ತು ಅಥವಾ ಈಸಿ ಅನ್ನಿಸ್ತಾ? ಕಳೆದ 3 ವರ್ಷಗಳ ಹಿಂದೆ ಚನ್ನಪಟ್ಟಣದಲ್ಲಿ ಕೆಲವು ಕಲಾವಿದರನ್ನ ಕಲೆ ಹಾಕಿ ಒಂದು ಕುರುಕ್ಷೇತ್ರ ನಾಟಕವನ್ನು ಮಾಡಬೇಕು ಅಂತ ಮಾಡಿ ಯಶಸ್ವಿ ಆದವು. ಅವತ್ತು ಜನ 5,000 ಮಂದಿ ಅವತ್ತು ಕುರುಕ್ಷೇತ್ರವನ್ನು ವೀಕ್ಷಣೆ ಮಾಡಿದ್ರು 2024ರಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ. ತದನಂತರದಲ್ಲಿ ದಕ್ಷಯಜ್ಞ ನಾಟಕವನ್ನು ಯಶಸ್ವಿಯಾಗಿ ಮಹಿಳೆಯಿಂದ ಮಾಡಿಸಲಾಯಿತು. ತದನಂತರದಲ್ಲಿ ರಾಮಾಯಣ ನಾಟಕವನ್ನು ಹೋದ ವರ್ಷ ಮಾಡಿದ್ರು. ಈ ವರ್ಷ ಒಂದು ಒಳ್ಳೆ ಅವಕಾಶವನ್ನು ನಮಗೆ ಈ ಒಂದು ಚಾಮುಂಡೇಶ್ವರಿ ವಿಷಯದಲ್ಲಿ ಗೌಡಿಗೆಯಲ್ಲಿ ಅವಕಾಶ ಮಾಡಿಕೊಡಿ ನಮ್ಮ ಎಲ್ಲ ಹೆಣ್ಮಕ್ಳು ಕಲಾವಿದರಿಗೆ ಇಡೀ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಇವರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಮತ್ತು ಕಲಾವಿದರನ್ನ ಪ್ರೋತ್ಸಾಹಿತ ಕೆಲಸವನ್ನು ನಮ್ಮ ಚನ್ನಪಟ್ಟಣ ತಾಲೂಕಿನ ಎಲ್ಲ ಪ್ರಾಯೋಜಕರು ಅದು ಮಾಡ್ತಾ ಇದ್ದಾರೆ. ಅರ್ಧ ಖರ್ಚನ್ನು ನಮ್ಮ ಪ್ರಾಯೋಜಕರೇ ಹಾಕೊಂಡು ಕಳೆದ 3 ವರ್ಷಗಳಿಂದ ಅವ್ರಿಗೆ ನಾಟಕ ಮಾಡ್ತಾ ಇದ್ದೀವಿ. ಈ ವರ್ಷ ನಮ್ಮೆಲ್ಲ ಜವಾಬ್ದಾರಿಯನ್ನು ನಮ್ಮ ಸ್ವಾಮೀಜಿಯವರು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ನಮ್ಮ ಭಾರತ್ ವಿಕಾಸ್ ಟ್ರಸ್ಟ್ ಪರವಾಗಿ ಮತ್ತು ಅರವಿಂದವಲ್ಲಿ ಸ್ವಾಮಿ ಪರವಾಗಿ ಮತ್ತು ಚನ್ನಪಟ್ಟಣ ನಾಗರಿಕ ಪರವಾಗಿ ಅವರಿಗೆ ಸ್ವಾಮೀಜಿ ಅವರಿಗೆ ತುಂಬ ಅಭಿನಂದನೆ ಸಲ್ಲಿಸ್ತೇನೆ.